ಫೋನ್ ಬಂದ ಶಬ್ದಕ್ಕೆ ರಿಸೀವ್ ಮಾಡಬೇಕೆಂದು ಕೈಗೆತ್ತಿಕೊಂಡಾಗ ಸ್ಕ್ರೀನ್ನ ಮೇಲೆ ಆದಿ ಎಂಬ ಹೆಸರಿತ್ತು. ರಿಸೀವ್ ಮಾಡಲು ಭಯವಾಯಿತು ಅವಳಿಗೆ. ಯಾಕೋ ಧೈರ್ಯ ಸಾಲಲಿಲ್ಲ. ಅವನು ಕೇಳುವ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸಲಿ. ಅವನು ಇನ್ನೆರಡು ದಿನದಲ್ಲಿ ಬರುವವನಿದ್ದ. ಬಂದ ನಂತರವೇ ಆಗಿರೋ ಅನಾಹುತಗಳ ಬಗ್ಗೆ ವಿವರಿಸಬೇಕೆಂದುಕೊಂಡಳು. ಆದರೆ ಅವನು ಇವಳ ಸಂದರ್ಭ ಸ್ಥಿತಿಯನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಎಂಬ ಸೂಕ್ಷ್ಮ ವಿಷಯ ಅವಳ ತಲೆಗೆ ಹೋಗಿರಲಿಲ್ಲ. ರಾಘುನನ್ನು ಅರಸಿ ಇಡೀ ಅವನ ಸ್ನೇಹಿತರ ಬಳಗವೇ ಬಂದಿತ್ತು ಟೆರೆಸ್ ಮೇಲೆ. ರಾಘು, ನಾಳೆ ನಾವೆಲ್ಲರೂ ಹೊರಡುತ್ತಿದ್ದೇವೆ. ಹೀಗೆ ಬೇಜಾರಿನಿಂದ ನಮ್ಮನ್ನು ಕಳುಹಿಸಿಕೊಡಬೇಡವೋ ಪ್ಲೀಸ್. ನಮಗೂ ನಿನ್ನ ಸಂಕಟ ಅರ್ಥ ಆಗುತ್ತೆ ರಾಘು. ಆದರೆ ಈಗ ಆಗಿರೋ ಮದುವೆಯನ್ನು ನೀ ಒಪ್ಪಿಕೊಳ್ಳಲೇಬೇಕು ಅಲ್ವಾ? ಅವಳು ಬರೀ ನಿನ್ನ ಪಿಯೆ ಅಲ್ಲ, ಈಗ ಈ ನಿನ್ನ ಮನೆ ಬೆಳಗೋ ಸೊಸೆನೂ ಹೌದು, ಮಗಳು ಹೌದು, ಹೆಚ್ಚಾಗಿ ನಿನ್ನ ಹೆಂಡತಿ. ಯಾವುದೇ ಕಾರಣಕ್ಕೂ ಅವಳನ್ನು ನೋಯಿಸಬೇಡ. ಸದ್ಯಕ್ಕೆ ನಿನ್ನ ಫಾಸ್ಟ್ ಲೈಫ್ ಅವಳಿಗೆ ಗೊತ್ತಾಗೋದು ಬೇಡ. ಸಮಯ ನೋಡಿಕೊಂಡು ಹೇಳಿದರಾಯಿತು. ಎಲ್ಲ ಮರೆತು ಹೊಸ ಬದುಕನ್ನು ಶುರು ಮಾಡು ರಾಘು. ಎಷ್ಟು ಹೇಳಿದರೂ ಅವರ ಕಡೆ ತಿರುಗದೆ ಬೆನ್ನು ಮಾಡಿ ನಿಂತಿದ್ದವನನ್ನು ಕಂಡು ಕಾರ್ತಿಯ ಕೋಪ ಹೆಚ್ಚಾಯಿತು. ಏನೋ ಆಗಿದೆ ನಿನಗೆ? ನಾವೇನು ನಿನ್ನ ಬೆನ್ನಿನ ಜೊತೆ ಮಾತನಾಡಿಕೊಂಡು ಹೋಗೋಕೆ ಬಂದಿದ್ದೀವಿ ಎಂದು ತಿಳಿದುಕೊಂಡಿದ್ದೇನೋ ಎಂದು ಅವನನ್ನು ತನ್ನ ಕಡೆ ತಿರುಗಿಸಿಕೊಂಡನು. ಬಳಲಿದ್ದಂತೆ ಕಂಡನು. ದೇಹಕ್ಕಾದ ಗಾಯವನ್ನು ಶಮನ ಮಾಡಬಹುದು, ಆದರೆ ಮನಸ್ಸಿಗಾದ ಗಾಯವನ್ನು ಎಂದಿಗೂ ಶಮನ ಮಾಡಲಾಗುವುದಿಲ್ಲ. ಅಭಿ ಸಹ ರಾಘುನ ವರ್ತನೆಗೆ ತಾಳ್ಮೆ ಕಳೆದುಕೊಂಡಿದ್ದನು. ಇನ್ನೇನು ಅವನ ಮೇಲೆ ಕೈ ಮಾಡಬೇಕೆಂದು ಕೈ ಎತ್ತುವಷ್ಟರಲ್ಲಿ ರಾಘುನ ಕೆನ್ನೆಗೆ ಹರ್ಷನ ಕೈ ಹಚ್ಚೊತ್ತಿತ್ತು. ನೋಡು ರಾಘು, ನಿನ್ನ ಸೀನಿಯರ್ಗೆ ಬೆಲೆ ಕೊಡುವುದಾದರೆ ನನ್ನ ಮಾತನ್ನು ಕೇಳು. ಇಲ್ಲ ಅಂದರೆ ನಮ್ಮೆಲ್ಲರ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟುಬಿಡು. ರಾಘು ಬಂದು ಅವನನ್ನು ಅಪ್ಪಿದವನೇ. ಹಾಗೆಲ್ಲ ಹೇಳಬೇಡಿ ಸೀನಿಯರ್. ನನ್ನ ಬಿಟ್ಟು ಹೋಗಬೇಡಿ ಸೀನಿಯರ್. ನೀವು ಹೇಳಿದಾಗೆ ಕೇಳ್ತೀನಿ ಎಂದು ಹತ್ತನು. ಅವನ ಬೆನ್ನನ್ನು ಸವರಿ, ಅಯ್ಯೋ ಹುಚ್ಚಪ್ಪ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರೇನೋ ಎಂದು ಕಣ್ಣೊರೆಸಿ, ನಿನ್ನ ಬಿಟ್ಟು ನಾವೆಲ್ಲ ಹೋಗ್ತೀವಿ, ನೀನು ನಮ್ಮ ಮಾತನ್ನು ಕೇಳಲ್ಲ ಅಂತೀಯಾ? ಮತ್ತೆ ಅದಕ್ಕೆ ಕೋಪ ಬಂದು ಹಾಗೆ ಹೇಳಿದೆ. ನಿಮ್ಮ ಮಾತನ್ನು ಕೇಳ್ತೀನಿ ಸೀನಿಯರ್. ಅಷ್ಟೊತ್ತಿಗೆ ಸುಪ್ರಿ ಹೋಗಿ ಆರುನ ಕರೆತಂದವಳು ರಾಘು ಪಕ್ಕದಲ್ಲಿ ನಿಲ್ಲಿಸಿದಳು. ಆರುಗೆ ಕೋಪ ಬಂದರೂ ಸಹಿಸಿಕೊಂಡಳು. ನಾಳೆ ನಾವೆಲ್ಲ ಹೋಗ್ತಿದ್ದೀವಿ. ಬೆಳಗ್ಗೆ ಮಾತಾಡೋಕ್ಕೂ ಪುರ್ಸೊತ್ತು ಸಿಗಲ್ವೇನೋ. ಅದಕ್ಕೆ ನಿಮ್ಮ ಜೋಡಿಗಳನ್ನು ಕಣ್ತುಂಬಿಕೊಳ್ಳಬೇಕೆಂದು ಶ್ರೇಯಾ ಸುಪ್ರಿಗೆ ಹೇಳಿದ್ದೆ ಕರೆದುಕೊಂಡು ಬರೋದಕ್ಕೆ. ರಾಘು, ಆರು, ಅಭಿ, ಅಂಜು ಜೋಡಿಯ ಜೊತೆ ಎಲ್ಲರೂ ಸೇರಿ ಮುದ್ದಾದ ಸೆಲ್ಫಿ ತೆಗೆದುಕೊಂಡರು. ಹರ್ಷ ಆರು ಎದುರು ಬಂದು, ನೋಡು ಪುಟ್ಟ, ಇದು ನಿಮ್ಮಿಬ್ಬರಿಗೂ ನಿರೀಕ್ಷಿಸದ ಮದುವೆ. ನಮ್ಮ ಹುಡುಗ ತುಂಬ ಒಳ್ಳೆಯವ, ಅವನನ್ನು ಚೆನ್ನಾಗಿ ನೋಡ್ಕೊ ಎಂದು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ನನಗೆ ಅಕ್ಕ ತಂಗಿ ಯಾವ ಸಂಬಂಧ ಇಲ್ಲದೆ ಬೆಳೆದವ. ಇನ್ಮುಂದೆ ನೀನೇ ನನಗೆ ಪುಟ್ಟ ತಂಗಿ. ಏನೇ ಇದ್ದರೂ ನನ್ನ ಜೊತೆ ಹೇಳ್ಕೊ ಪುಟ್ಟ. ಈ ನಿನ್ನ ಅಣ್ಣ ಸದಾ ನಿನ್ನ ಜೊತೆ ಇರ್ತಾನೆ. ಅವನ ಪ್ರೇಮ ಭರಿತ ಮಾತುಗಳು ಅವಳ ಮನಸ್ಸಿಗೆ ಹರ್ಷವನ್ನು ತಂದಿತ್ತು. ಒಂಟಿಯಾಗಿ ಬೆಳೆದವಳಿಗೆ ಆ ದೇವರು ಅಭಿ, ಹರ್ಷ ಎಂಬ ಎರಡು ಮುತ್ತುಗಳನ್ನು ಅಣ್ಣನಾಗಿ ಅವಳಿಗೆ ನೀಡಿದ. ಸಂತೋಷಕ್ಕೆ ಕಣ್ತುಂಬಿತ್ತವಳಿಗೆ. ಹರ್ಷ ಕಣ್ಣೊರೆಸಿ ಹಣೆಗೆ ಮುತ್ತಿಟ್ಟು ಸಮಾಧಾನಿಸಿದನು. ಅಭಿ ಸಹ ಬಂದು, ಅಳಬಾರದು ಪುಟ್ಟ, ನೋಡು ನಿನಗೆ ಇಬ್ಬರು ಅಣ್ಣಂದಿರಿದ್ದಾರೆ. ಇನ್ಮೇಲೆ ಖುಷಿಗೂ ಕೂಡ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರಬಾರದು. ಕಾರ್ತಿ ಸಹ ಬಂದು, ಅಲೋ ಸೀನಿಯರ್ಸ್, ನೀವು ಮಾತ್ರ ಅಲ್ಲ, ಈ ಪುಟ್ಟ ತಂಗಿಗೆ ನಾನು ಸಹ ಅಣ್ಣ ಅಲ್ವೇನೋ ಹಾರು ಎಂದನು. ಹೌದು ಅಣ್ಣ, ನೀವು ಮೂವರು ನನಗೆ ಆ ದೇವರು ಕೊಟ್ಟ ಅಣ್ಣಂದಿರು ಎಂದು ನಕ್ಕಳು. ಎಲ್ಲರೂ ಅವರ ಬಾಂಧವ್ಯವನ್ನು ಕಂಡು ಸಂತೋಷಕ್ಕೆ ಕಣ್ಣೀರಿಟ್ಟರು. ಜೊತೆಯಾಗಿ ಹುಟ್ಟಿದರೆ ಇಂಥ ಒಡನಾಟ ಇರುತ್ತಿತ್ತೋ ಏನೋ ತಿಳಿದಿಲ್ಲ. ಆದರೆ ಎಲ್ಲರೂ ಒಮ್ಮೆ ಸೇರಿ ತಬ್ಬಿಕೊಂಡು ಮನಪೂರ್ತಿಯಾಗಿ ಹತ್ತರು. ಸರಿ, ಮಲಗಿ ಟೈಮ್ ಆಯಿತು, ತಡ ಆಗುತ್ತೆ ಎಂದವನು ಎಲ್ಲರನ್ನು ಕಳುಹಿಸಿ ಶ್ರೇಯಾ ಮತ್ತು ಸುಪ್ರಿಗೆ ಇರಲು ಹೇಳಿದನು. ಹರ್ಷ ಒಂದು ಮೂಲೆಯಲ್ಲಿ ನಿಂತು ಶ್ರೇಯಾಗೆ, ಮಿನಿ, ನಾನು ನಾಳೆ ಹೊರಡ್ತೀನೋ, ಮುಂದಿನ ಸಲ ನೋಡುವಾಗ ನಿನ್ನ ಮದುವೆ ಆಗಿರಬೇಕು ಸರಿನಾ? ಪ್ಲೀಸ್ ಕಣೋ, ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಡ. ಮದುವೆಗೆ ನನ್ನ ಕರೀತೀಯ ಅಲ್ವಾ? ಎಂದು ತಲೆ ಅಲ್ಲಾಡಿಸಿದಳು. ಅವಳ ಹಣೆಗೆ ಚುಂಬಿಸಿದ ತಡ ಕೊನೆಯ ಬಾರಿ ಎಂಬಂತೆ ಅವನನ್ನು ತಬ್ಬಿ ಅವನ ಹಣೆಗೆ ಚುಂಬಿಸಿ ಹೊರಟಳು. ಕಾರ್ತಿ ಸಹ ಬಾಲ್ಕನಿಯ ಇನ್ನೊಂದು ತುದಿಯಲ್ಲಿ ನಿಂತು, ಹೇಳಿದ್ದು ನೆನಪಿದೆ ಅಲ್ವಾ ಸುಪ್ರಿ? ನಾನು ನಿನ್ನ ಜೊತೆ ಸದಾ ಇರುತ್ತೇನೆ, ಒಬ್ಬ ಒಳ್ಳೆಯ ಸ್ನೇಹಿತನಾಗಿ. ಮುಂದಿನ ಸಲ ನಿನ್ನ ಭೇಟಿ ನಿನ್ನ ಮದುವೆಯ ಸಮಯದಲ್ಲಿ ತಿಳಿಯಿತಾ? ಸರಿ ಕಾರ್ತಿ, ಆದರೆ ಒಂದೇ ಒಂದು ಸಲ ನಿನ್ನ ಅಪ್ಪಿ ಮನಸ್ಫೂರ್ತಿಯಾಗಿ ಅಳಬೇಕು ಅನಿಸ್ತಿದೆ ಎಂದಳು. ಸರಿ ಬಾ ಎಂದವನನ್ನು ಅಪ್ಪಿ ಕಣ್ಣೀರಾಕಿದಳು. ಎಲ್ಲರೂ ನೆಮ್ಮದಿಯಾಗಿ ನಿದ್ರಿಸಿದರೆ ರಾಘು ಆರುಗೆ ನಿದ್ದೆಯ ಸುಳಿವು ಹತ್ತಲಿಲ್ಲ. ಇತ್ತ ಆದಿ ನಿದ್ರೆ ಬಾರದೆ ಒದ್ದಾಡುತ್ತಿದ್ದನು. ಒಂದು ಕಡೆ ಅವನ ಗೊಂಬೆ ಆಘಾತಕ್ಕೆ ಒಳಗಾಗಿರುವುದರಿಂದ ನೆನಪು ಮರುಕಳುಹಿಸಲು ಹೆಚ್ಚು ಸಮಯಾವಕಾಶ ಬೇಕು ಎಂಬ ಡಾಕ್ಟರ್ನ ಹೇಳಿಕೆ. ಚಿಕ್ಕಮಗಳೂರಿನಲ್ಲಿ ಮೊದಲು ವಾಸ್ತವ್ಯ ಹೂಡಿದ್ದರಿಂದ
ಅವಳು ಹುಟ್ಟಿ ಬೆಳೆದ ಜಾಗವಿದು. ಹೆಚ್ಚಾಗಿ ಅವಳಿಗೆ ತನ್ನ ಹಳೆ ನೆನಪು ಬರಲು ಇದು ಸಹಾಯವಾಗುತ್ತದೆಯೇನೋ ಎಂಬ ಕಾರಣಕ್ಕೆ ಚಿಕ್ಕಮಗಳೂರಿಗೆ ಕರೆತಂದಿದ್ದನು. ಆರಾಧನ ಕರೆ ಸ್ವೀಕರಿಸದಿದ್ದಿದ್ದು ಅವನಿಗೆ ಮನಸ್ಸಲ್ಲೇನೋ ಅನುಮಾನ ಶಂಕಿಸಿತು. ಯಾವುದೋ ಮಿಷನ್ ಕಾರ್ಯದಲ್ಲಿ ತೊಡಗಿರಬಹುದು, ನೇತ್ರ ಕಿಡ್ನಾಪ್ ಆಗಿರಬಹುದು ಎಂದುಕೊಂಡು ಕಾಲ್ ಮಾಡಿದನು. ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ನೆಟ್ವರ್ಕ್ ಕೈಕೊಟ್ಟಿದ್ದರಿಂದ ಪುನಃ ಆರಾಧನಾ ಮತ್ತು ಅವನ ಗ್ಯಾಂಗ್ನವರಿಗೂ ಕಾಲ್ ಮಾಡಲಾಗಲಿಲ್ಲ. ಯೋಚನೆಯಲ್ಲಿಯೇ ಕಳೆದವನ ತನ್ನ ಪಕ್ಕದಲ್ಲಿ ಮಲಗಿದ್ದ ಗೊಂಬೆಯನ್ನು ತನ್ನೆದೆಗೆ ಹೊರಗಿಸಿಕೊಂಡ ನಂತರ ನಿದ್ದೆಯು ಆವರಿಸಿತು ಅವನನ್ನು. ಮುಂಜಾನೆಯ ಬೆಳಕಿಗೆ ಎಚ್ಚರವಾದಳು. ತಾನು ಇರುವುದು ರಾಘುನ ಮನೆಯಲ್ಲಿ ಇರುವುದು ಎಂಬುದರಿತವಳಿಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಮಾಡಿ ಎಲ್ಲರಿಗೂ ಕಾಫಿ ಕೊಟ್ಟು ಬೆಳಗಿನ ತಿಂಡಿಗೆ ರೆಡಿ ಮಾಡುತ್ತಿದ್ದಳು. ರಾಘು ಅಭಿಯ ಜೊತೆಯಲ್ಲಿ ಇದ್ದಿದ್ದರಿಂದ ತಾನು ರೆಡಿಯಾಗಿ ಅವನನ್ನು ಎಬ್ಬಿಸಿ ಬಟ್ಟೆ ಕೊಟ್ಟು ರೆಡಿಯಾಗುವಂತೆ ಹೇಳಿ ಕೆಳಗಿಳಿದು ಬಂದನು. ಬೆಳಗಿನ ತಿಂಡಿಗೆ ಅವನ ಸ್ನೇಹಿತ ವರ್ಗದವರೆಲ್ಲರೂ ಒಟ್ಟಿಗೆ ಕುಳಿತಿದ್ದರು. ಸಂಜೆ ಹೊರಡುವವರಿದ್ದರು. ಅವರ ಸಂತೋಷವನ್ನು ಕಂಡ ಸುಲೋಚನಾ ಹಾಗೂ ಸುಂದರ್ ಅವರಿಗೆ ಹೊಟ್ಟೆ ಕಿಚ್ಚಾಯಿತು. ತನ್ನ ಮಗಳ ಸಂತೋಷವನ್ನು ಕಸಿದು ಅವಳ ಜಾಗಕ್ಕೆ ನೀನು ಬಂದಿದ್ಯಾ? ಅದೆಷ್ಟು ದಿನ ಈ ಮನೆಯಲ್ಲಿ ನಿನ್ನ ಇರುವಿಕೆ ಎಂಬುದನ್ನು ನಾನು ನೋಡಿಕೊಳ್ತೀನಿ. ಇಲ್ಲಿ ಯಾರೋ ಒಬ್ಬರಿಗೂ ನನ್ನ ಮಗಳು ಎಲ್ಲಿ ಹೋಗಿದ್ದಾಳೆ ಅಥವಾ ಯಾರಾದರೂ ಅವಳಿಗೆ ತೊಂದರೆ ಕೊಟ್ಟಿರಬಹುದಾ ಅಂತ ಯೋಚಿಸುವುದಕ್ಕೆ ಟೈಮ್ ಇಲ್ಲ ಎಂದು ಅಲ್ಲು ಕಚ್ಚಿ ಕೋಪದಲ್ಲಿ ಅಲ್ಲಿಂದ ಗಂಡ ಹೆಂಡತಿ ರೂಮು ಸೇರಿದರು. ಸಂಜೆಗೆ 5 ಗಂಟೆಗೆ ಫ್ಲೈಟ್ ಇದ್ದಿದ್ದರಿಂದ ಸುಪ್ರಿಯ ಶ್ರೇಯ ಹೊರಡುವ ಧಾವಂತದಲ್ಲಿದ್ದರು. ಸಂಜೆಯವರೆಗೂ ಎಲ್ಲರೂ ಖುಷಿಯಿಂದ ಸಮಯ ಕಳೆದು ಹೊರಟರು. ಹರ್ಷನಿಧಿ ಉಡುಪಿ ಕಡೆ ಪ್ರಯಾಣ ಬೆಳೆಸಿದರೆ ಕಾರ್ತಿ ಸಿರಿ ಹಾಸನ್ ಕಡೆ ಪ್ರಯಾಣ ಬೆಳೆಸಿದರು. ಕರೆಗಂಟೆ ಸದ್ದಿಗೆ ಬಂದು ಬಾಗಿಲು ತೆಗೆದ ಅಶ್ವಥ್ರವರು ಆದಿತ್ಯನನ್ನು ಸ್ವಾಗತಿಸಿದರು. ಅರೆ ಆದಿ, ಯಾವಾಗ ಬಂದೆ? ಚಿಕ್ಕಮಗಳೂರಿನಿಂದ ಬೆಳಗಿನ ಜಾವ ಬಂದೆ ಅಶು. ಅದಿರಲಿ, ಎಲ್ಲಿ ನಮ್ಮ ಪುಟಾಣಿ ಕಾಣ್ತಿಲ್ವಲ್ಲ, ಏನಾಯ್ತು ಅವಳಿಗೆ? ಯಾಕೆ ನನ್ನ ಕಾಲ್ಗೆ ಸಿಗ್ತಿಲ್ಲ ಅವಳು? ಅವಳಿಗೆ ಕಾಲ್ ಮಾಡಿ ಮಾಡಿ ನನಗೆ ಸುಸ್ತಾಗೋಯ್ತು. ಮೊದಲು ಸುಧಾರಿಸ್ಕೋ, ಕುಡಿಯೋಕ್ಕೆ ನೀರು ತರ್ತೀನಿ. ಅವಳಿಗೆ ಮದುವೆ ಆಯಿತು ಆದಿ. ವಾಟ್? ಕುಡಿಯುತ್ತಿದ್ದ ನೀರು ನೆತ್ತಿಗೇರಿತು. ಏನಶು, ನೀನು ಬೆಳಗ್ಗೆ ಜೋಕ್ ಮಾಡ್ತೀಯಾ ನನಗೆ ಎಂದನು ನಗುತ್ತಾ. ಇಲ್ಲ ಆದಿ, ನಿಜ, ಅವಳಿಗೆ ಮದುವೆ ಆಯಿತು. ಅವಳು ಮದುವೆ ಆಗಿದ್ದು ಬೇರೆ ಯಾರನ್ನೂ ಅಲ್ಲ, ನಿಮ್ಮ ಬಾಸ್ ರಾಘವ್ನನ್ನ. ಗರಬಡಿದವನಂತೆ ಕುಳಿದು ಬಿಟ್ಟನು. ಅವರ ಮಾತಿಗೆ ಕೈಯಲ್ಲಿದ್ದ ಲೋಟ ಕೆಳಗೆ ಜಾರಿತು. ಹೇಯ್ ಆದಿ, ಏನಾಯ್ತಪ್ಪ? ಅಶು, ನೀನೇನು ಹೇಳ್ತಿದ್ಯಾ? ನಿಜ ಕಣೋ ಆದಿ, ನೇತ್ರ ಇದ್ದಾಳಲ್ವಾ, ಅವಳು ಮದುವೆ ಮನೆಯಲ್ಲಿ ನಾಪತ್ತೆ ಆಗಿಬಿಟ್ಲು. ಜಾನಕಿ ನನಗೆ ಮೊದಲಿನಿಂದಾನು ಗೊತ್ತು. ಆದ ಆಘಾತದಲ್ಲಿ ಏನೂ ತೋಚದೆ ನನ್ನ ಹತ್ತಿರ ಬಂದು ನಿನ್ನ ಮಗಳನ್ನು ನನಗೆ ಕೊಡ್ತೀಯಾ ಅಂತ ಕೇಳಿದ್ಲು. ನಾ ಇಂದು ಮುಂದೆ ನೋಡದೆ ಒಪ್ಪಿಗೆ ಕೊಟ್ಬಿಟ್ಟೆ. ಒಳ್ಳೆ ಸಂಬಂಧ, ನನ್ನ ಮಗಳು ಸುಖವಾಗಿ ಇರ್ತಾಳೆ ಅನ್ನಿಸ್ತು ಎಂದರು. ಸರಿ ಅಂಕಲ್, ನಾನು ಅವಳನ್ನು ನೋಡಬೇಕು. ರಾಘು ಮನೆಗೆ ಹೋಗ್ತೀನಿ ಎಂದವನು ಹೊರಟೆ ಹೋದನು. ಛೆ, ತಪ್ಪು ಮಾಡಿಬಿಟ್ಟೆ ಆರು ನೀನು. ಯಾಕೋ ಪುಟ್ಟ ಹೀಗೆ ಮಾಡಿದೆ? ನಾವಂದುಕೊಂಡಿದ್ದೇನು ನೀನು ಮಾಡಿರೋದೇನು ಪುಟ್ಟ? ನನಗೆ ಮೋಸ ಮಾಡಿಬಿಟ್ಟೆಲ್ಲೋ. ನಿನ್ನ ತುಂಬ ನಂಬಿದ್ದೆ ಕಣೋ, ಆದರೆ ನೀ ಹೀಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಐ ಹೇಟ್ ಯು ಆರು, ಐ ಹೇಟ್ ಯು ಎಂದು ಜೋರಾಗಿ ಕಿರುಚಿದನು. ಗಾಡಿಯನ್ನು ಜನರಿಲ್ಲದ ಸ್ಥಳದಲ್ಲಿ ನಿಲ್ಲಿಸಿ ಮಳೆಯಲ್ಲಿ ನೆನೆಯುತ್ತಾ ಹತ್ತು ಸುಸ್ತಾದವನೇ ಅಲ್ಲಿಯೇ ನೆಲದ ಮೇಲೆ ಬಿದ್ದುಕೊಂಡನು ಪ್ರಜ್ಞೆ ಇಲ್ಲದೆ. ಆಫೀಸ್ಗೆ ಬಂದ ರಾಘು ಅಟೆಂಡರ್ ಚಂದ್ರಪ್ಪನನ್ನು ಕರೆದು ಆರಾಧನಳನ್ನು ಬರೋದಕ್ಕೆ ಹೇಳಿ ಎಂದನು. ಅವನ ಮಾತಿಗೆ ಚಂದ್ರಪ್ಪ ಅವರು ಅವನನ್ನೇ ನೋಡುತ್ತಾ ನಿಂತಿದ್ದರು. ಏನ್ರಿ ಹಾಗೆ ನೋಡ್ತಿದ್ದೀರಾ? ಬರೋಕೆ ಹೇಳಿ ಅವರನ್ನ, ಕೋಪದಿಂದ ನುಡಿದನು. ಸರಿ, ಅದು ಅವರಿಗೆ ಮದುವೆ ಆಗಿದೆಯಲ್ಲ, ಹೇಗೆ ಬರ್ತಾರೆ ಅಮ್ಮವರು? ಅವನ ಕೋಪಕ್ಕೆ ತಲೆ ತಗ್ಗಿಸಿ ನುಡಿದರು. ರೀ, ಅವರು ಮದುವೆ ಆದರೂ ಆಗಲಿ, ಏನಾದರೂ ಮಾಡ್ಕೊಳ್ಳಿ ಎಂದವನೇ ಒಂದು ಕ್ಷಣ ಸುಮ್ಮನಿದ್ದು, ಅವಳ ಮದುವೆ ನನ್ನ ಜೊತೆಯಲ್ಲೇ ಅಲ್ವಾ ಆಗಿದ್ದು ಎಂದುಕೊಂಡು ಅವರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ರಿ. ಅವರು ಆಫೀಸ್ಗೆ ಬಂದಾಗ ನನ್ನ PA ಅಷ್ಟೇ. ಅಗ್ರಿಮೆಂಟ್ ಆಗಿದೆ, ಇನ್ನು 4 ವರ್ಷ 3 ತಿಂಗಳು ಬಾಕಿ ಇದೆ. ಅವರಿಗೆ ಒಂದು ಮೆಸೇಜ್ ಹಾಕೋಕೆ ಹೇಳಿ ಆದಿತ್ಯಗೆ ಎಂದನು. ಅಲ್ಲ, ಈ ಸರಿ ಏನಾದರೂ ತಲೆ ಕೆಟ್ಟಿದ್ಯಾ? ಮದುವೆ ಆಗಿ ಇನ್ನೂ 1 ವಾರ ಆಗಿಲ್ಲ, ಆಗಲೇ ಹೆಂಡತಿ ಬಿಟ್ಟು ಹೋಗಿರೋ ಥರ ಆಡ್ತಿದ್ದಾರಲ್ಲ. ಕರ್ಮ. ಅಪ್ಪು, ಏನಾಗಿದೆ ನಿನಗೆ? ಆರುಗೆ ಯಾಕೆ ಆಫೀಸ್ಗೆ ಬರೋಕ್ಕೆ ಹೇಳಬೇಕು? ಅವಳು ನಿನ್ನ PA ಅಲ್ವೋ? ಅವಳು ಈಗ ನಿನ್ನ ಹೆಂಡತಿ. ನಾನೇನು ಅವಳನ್ನು ಇಷ್ಟಪಟ್ಟು ಮದುವೆ ಆಗಿದ್ದ ಹೆಂಡತಿ ಅಂತ ಹೇಳೋಕೆ? ಇಷ್ಟಪಟ್ಟು ಮದುವೆ ಆದ್ಯೋ ಕಷ್ಟಪಟ್ಟು ಮದುವೆ ಆದ್ಯೋ ಅದೆಲ್ಲ ಬೇಡ. ಈಗ ಒಟ್ಟಿನಲ್ಲಿ ಅವಳು ನಿನ್ನ ಹೆಂಡತಿ ಅಷ್ಟೆ.
ಅವನನ್ನೇ ಕಿಕ್ಕರಿಸಿ ನೋಡುತ್ತಿದ್ದನಷ್ಟೆ. ಅಭಿ ಗಪ್ಚುಪ್. ಅವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕೆಂದರೆ ಅವರಿಬ್ಬರು ಸದಾ ಜೊತೆಯಲ್ಲಿ ಇರಬೇಕು ಎಂದುಕೊಂಡವನು, ಅದ್ಯಾಕೋ ಹಾಗೆ ನೋಡ್ತಿದ್ದೀಯಾ? ಸರಿ ಬಿಡು, ಬರೋಕೆ ಹೇಳೋಣ. ಮನೆಗೆ ಹೋದ್ಮೇಲೆ ಒಳ್ಳೆ ಸಿಡುಕ್ ಮೂತಿ ಸಿದ್ದಪ್ಪನ ಥರ ಹಾಡ್ತಾನೆ ಎಂದು ಗೊಣಗಿಕೊಂಡನು ಹೊರಗೆ ಬಂದು. ಎಚ್ಚರವಾದ ಆದಿ ಆರೋಗ್ಯ ಒಂದೇ ಸಮನೆ ಕಾಲ್ ಮಾಡುತ್ತಿದ್ದನು. ಅವನು ಫೋನ್ ಬಂದಾಗ ಅಂಜುತ್ತಲೇ ಕಾಲ್ ರಿಸೀವ್ ಮಾಡಿದಳು. ಹಲೋ ಆದಿ, ಎಲ್ಲೇ ಇದ್ದೀಯಾ? ಬಾರೆ ಹೊರಗೆ. ಆ ದರಿದ್ರದವನ ಮನೆಯಿಂದ ಬಾ, ಇನ್ನು ಅರ್ಧ ಗಂಟೆ ಒಳಗೆ ರಾಯರ ಮಠದ ಹತ್ತಿರ ಬಾ ಎಂದನು. ಅದೊಂದು ಪುಟ್ಟ ಮಠ. ಸರಿ ಆದಿ, ಬರ್ತೀನಿ. ಅತ್ತೆಯ ಪರವಾನಗಿ ಸಿಕ್ಕ ಕೂಡಲೇ ಅವ ಹೇಳಿದ್ದಕ್ಕಿಂತ 10 ನಿಮಿಷ ಮುಂಚಿತವಾಗಿಯೇ ಬಂದಳು. ಅವನು ಕಲ್ಯಾಣಿಯ ದಡದಲ್ಲಿ ಕುಳಿತಿದ್ದನು. ಒಂದೇ ದಿನದಲ್ಲಿ ಅವನ ಮುಖ ಕಳೆಗುಂದಿತ್ತು. ಅವನನ್ನೇ ಹುಡುಕುತ್ತಾ ಕಲ್ಯಾಣಿ ದಡಕ್ಕೆ ಬಂದವಳೆ ಅವನ ಎದುರಿಗೆ ನಿಂತಳು. ಅವಳ ಕೂಗಿಗೆ ತಕ್ಷಣವೇ ಎದ್ದವನು ಕಾರಣ ಗೊತ್ತಿದ್ದರೂ ಹೊಡೆದು ಬಿಟ್ಟ. ಅವಳ ಮನಸ್ಸು ಬುದ್ಧಿ ಮೊದಲೇ ಇದನ್ನು ಊಹಿಸಿದ್ದರ ಪರಿಣಾಮ ಸುಮ್ಮನೆ ನಿಂತಿದ್ದಳು. ಏನೋ ಇದೆಲ್ಲ? ನಿನಗೆ ನಾ ಹೇಳಿದ್ದೇನು? ಎಲ್ಲ ಗೊತ್ತಿದ್ದು ಅವನನ್ನು ಮದುವೆ ಆಗಿದ್ಯಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ? ಮಾತಾಡೆ. ಆದಿ, ಅದು ನಾನು ಬೇಕು ಅಂತ ಮಾಡಲಿಲ್ಲ. ಅದು ಏನಾಯ್ತು ಅಂದರೆ. ಮಾತಾಡಬೇಡವೆ. ನಿನ್ನ ಜೊತೆ ಮಾತಾಡೋಕ್ಕೂ ಅಸಹ್ಯ ಆಗುತ್ತೆ. ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಹೊರಟು ಹೋಗು ನನ್ನ ಜೀವನದಿಂದ. ಅವನು ಒಬ್ಬ ಪಾಪಿ. ಅವನ ಬಗ್ಗೆ ಗೊತ್ತಿರೋ ನೀನೇ ಹೀಗೆ ಮಾಡಿಬಿಟ್ಟರೆ ಹೆಂಗೋ? ಇನ್ನು ನಿನ್ನಿಷ್ಟ ಕಣಮ್ಮ ತಾಯಿ. ಹುಡುಗಿರ ಲೈಫಲ್ಲಿ ಆಟ ಆಡೋ ಜಾಲಿ ಬಾಯಿ ಅವನನ್ನು. ಅಂಥವನನ್ನು ನೀ ಮದುವೆ? ಛೀ, ಎಷ್ಟು ಹುಡುಗಿರ ಜೀವನವನ್ನು ಹಾಳು ಮಾಡಿದ್ದಾನೋ. ನೀವು ಬೇಕಾದರೆ ನಿಮ್ಮ ಗಂಡನ ಕ್ಷಮಿಸಬಹುದು ಮೇಡಮ್, ಆದರೆ ನಾನು ಅಂಥ ತಪ್ಪು ಕೆಲಸ ಮಾಡೋದಿಲ್ಲ. ಅವನೊಬ್ಬ ನೀಚ ಮಿತ್ರದ್ರೋಹಿ. ನೋಡು, ಅವನು ಕೊನೆಯದಾಗಿ ನನ್ನ ಗೊಂಬೆ ಬಾಳಲ್ಲಿ ಬೆಂಕಿ ಇಟ್ಟುಬಿಟ್ಟ. ಸಾಕಮ್ಮ ಸಾಕು, ನಿಮ್ಮಂಥ ದೊಡ್ಡ ಮನುಷ್ಯರ ಸಹವಾಸ. ನನ್ನ ಗೊಂಬೆನ ಹೇಗೆ ಕಾಪಾಡ್ಕೊಬೇಕು ಅಂತ ನನಗೆ ಗೊತ್ತು. ಇನ್ನು ನಿಮ್ಮ ಅವಶ್ಯಕತೆ ನನಗಿಲ್ಲ. ನಿನ್ನ ನಡುವೆ ಯಾವ ಸಂಬಂಧ ಇಲ್ಲ. ನೆನಪಿರಲಿ ಮಿಸಸ್ ರಾಘವ್. ಆದಿ, ನೀನು ಕಾಲಿಗೆ ಬೀಳ್ತೀನೋ. ಹೀಗೆಲ್ಲ ಚುಚ್ಚಿ ಮಾತಾಡಬೇಡ ಕಣೋ. ಇದರಲ್ಲಿ ನನ್ನದೇನು ತಪ್ಪಿಲ್ವೋ? ಅಪ್ಪ ಒಪ್ಪಿಗೆ ಅಂತ ನಿರ್ಧಾರ ಮಾಡಿದ ಮೇಲೆ ನಾನು ತಾನೇ ಏನು ಮಾಡೋಕ್ಕಾಗ್ತಿತ್ತು? ಅವನ ಮೇಲಿನ ಸೀಡಿಗಿಂತ ಅಪ್ಪ ನನ್ನ ಮಗಳು ನನ್ನ ಮಾತನ್ನು ತೊರೆದು ಹಾಕಲ್ಲ ಅನ್ನೋ ನಂಬಿಕೆಯೇ ನನ್ನ ಯೋಚನೆಯನ್ನು ಬುಡಮೇಲು ಮಾಡಿಬಿಡ್ತು. ಆದಿ, ನಿಂತ್ಕೊಳ್ಳೋ. ಇದರಲ್ಲಿ ನನ್ನದೇನು ತಪ್ಪಿಲ್ವೋ ಎಂದು ಗೋಳಾಡುತ್ತಾ ಹಣೆ ಚಚ್ಚಿಕೊಂಡು ಅಳುತ್ತಿದ್ದಳು. ಅವಳ ಮಾತನ್ನು ಲೆಕ್ಕಿಸದೆ ಹೊರಟು ಬಿಟ್ಟ. ಅಳುತ್ತಲೇ ಕುಸಿದಳು. ಅವಳ ಬಗ್ಗೆ ಗೊತ್ತಿದ್ದ ಆದಿತ್ಯ ಅಂತಹ ಮಾತುಗಳನ್ನಾಡಿದ್ದಕ್ಕೆ. ಈ ಆದಿ ಆರು ಎಲ್ಲೋದ್ರು? ಈ ಪ್ರಾಣಿ ಒಂದು ಬಾಯಿಂದ ಬಟ್ಟೆ ತೆಗೆದ್ರೆ ಹರಚುತ್ತೆ. ಬೆಳಿಗ್ಗೆಯಿಂದ ಈ ಆದಿ ಆರುಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಇಬ್ಬರು ಅಟೆಂಡ್ ಮಾಡ್ತಿಲ್ಲ. ಏನಾಯಿತು? ಆದಿಗೆ ಏನಾದರೂ ಆರು ವಿಷಯ ಗೊತ್ತಾಯ್ತಾ? ಮದುವೆ ಏನೋ ಅವಾಂತರದಲ್ಲಿ ಆಗೋಯ್ತು. ಯಾರಿಗೋ ಶಿಕ್ಷೆ ಕೊಡೋ ಬರದಲ್ಲಿ ಆರು ತನಗೆ ತಾನೇ ಶಿಕ್ಷೆ ಅನುಭವಿಸೋ ಥರ ಆಗೋಯ್ತು. ಈ ಪ್ರಾರಬ್ಧ ನನ್ನ ಗಂಟು ಬಿದ್ದಿದೆ. ಹಲೋ ಮಿಸ್ಟರ್ ಕಾಡು ಪಾಪ, ಈ ಥರ ಒಂಟಿ ಹುಡುಗಿನ ಕಿಡ್ನಾಪ್ ಮಾಡಿದ್ದೀರಲ್ಲ, ನನ್ನ ಕಟ್ಟು ಬಿಚ್ಚರೋ ಅವಾಗಿದೆ ನಿಮಗೆಲ್ಲ. ನಮ್ಮ ಡ್ಯಾಡ್ ಮಾಮ್ಗೆ ಗೊತ್ತಾದರೆ ನಿಮ್ಮ ತಲೆ ಹುರುಳ ಹೋಗುತ್ತೆ. ನೋಡ್ತಾ ಇರಿ. ಅಮ್ಮ ತಾಯಿ, ನಿಜ ಹೇಳು, ನೀನು ಮನುಷ್ಯಳೇನಾ ಅಥವಾ ಅನ್ಯಗ್ರಹದಿಂದ ಬಂದಿರೋ ಏಲಿಯನ್ ವಂಶದವಳ? ಊಟ ಇಲ್ಲದೆ ಸುಸ್ತಿನಿಂದ ಇದ್ದರೂ ಸೂರು ಕಿತ್ತು ಹೋಗೋ ಹಾಗೆ ಅರ್ಚುತ್ತಾ ಇದ್ದೀಯಲ್ಲ. ಇವತ್ತು ಸಹ ಉಪವಾಸದಿಂದಾನೇ ಇರು, ಆವಾಗಲೇ ನಿನಗೆ ಬುದ್ಧಿ ಬರೋದು. ಆದಿತ್ಯಗೆ ನಿರಂತರವಾಗಿ ಕಾಲ್ ಮಾಡುತ್ತಿದ್ದನು ನವೀನ್. ಹಲೋ ಆದಿ, ಎಲ್ಲೋ ಇದ್ದೀಯಾ? ಏನಾಯಿತು? ಯಾಕೋ ಹೀಗೆ ಡಲ್ಲಾಗಿ ಮಾತಾಡ್ತಿದ್ಯಾ ಮಗ? ಆರು ಮದುವೆ ಆಗಿದೆ ಕಣೋ. ಅವಳನ್ನು ಎಷ್ಟು ನಂಬಿದೆ ಗೊತ್ತಾ? ಮೋಸ ಮಾಡಿಬಿಟ್ಲು ನವೀನ್. ಇನ್ಯಾವತ್ತೂ ಅವಳನ್ನು ಕ್ಷಮಿಸಲ್ಲ ಕಣೋ. ಈ ಊರೇ ಬಿಟ್ಟು ಹೋಗ್ಬಿಡ್ತೀನಿ ನನ್ನ ಗೊಂಬೆನ ಕರೆದುಕೊಂಡು. ಆದಿ, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಅವಳು ಸಂದರ್ಭಕ್ಕೆ ಸಿಕ್ಕಿ ಹಾಕಿ ಮಾಡಿದ್ದಾಳೆ. ಅವಳ ಜಾಗದಲ್ಲಿ ನೀನು ಇದ್ದಿದ್ರೆ ಏನೋ ಮಾಡ್ತಿದ್ದೆ. ಮದುವೆ ಆಗುವಾಗ ಅವಳ ಮನದಲ್ಲಿದ್ದ ಕೋಪನ ನೀನು ನೋಡಬೇಕಿತ್ತು, ಆಗ ಅರ್ಥ ಆಗ್ತಿತ್ತು. ನವಿ, ಹಾಗಾದರೆ ನಿನಗೂ ಈ ವಿಷಯ ಗೊತ್ತಾ? ಅದು ಗೊತ್ತು ಆದಿ. ಯು ಈಡಿಯಟ್. ಗೊತ್ತಿದ್ರೂ ಯಾಕೋ ತಡಿಲಿಲ್ಲ. ನಾನು ದೂರದಲ್ಲಿದ್ದೆ ಆದಿ. ನಾನು ನೇತ್ರಾನ ಕಿಡ್ನಾಪ್ ಮಾಡೋಕೆ ಹೋಗಿರುವಾಗ ಎಲ್ಲರ ಮುಂದೆ ಮದುವೆಯನ್ನು ತಡೆದಿದ್ರೆ ಯಾಕೆ ಏನು ಅಂತ ಕೇಳಿರೋರು. ಏನಂತ ಉತ್ತರ ಕೊಡಬೇಕಿತ್ತು ಹೇಳು? ತಪ್ಪು ಮಾಡಿಬಿಟ್ಟೆ. ಅವಳಿಗೆ ಹರ್ಟ್ ಮಾಡಿ
ಮೊದಲು ಹೋಗಿ ಅವಳನ್ನು ಸಮಾಧಾನ ಮಾಡು. ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದು ನೆನಪಿರಲಿ. ನಿನ್ನ ಮತ್ತೆ ಗೊಂಬೆನ ತನ್ನೆರಡು ಕಣ್ಣುಗಳ ಥರ ನೋಡ್ತಿದ್ದಾಳೆ. ನೀನು ಅವಳಿಗೆ ಏನು ಮಾತಾಡಿದೆ ಅನ್ನೋದು ಸದ್ಯಕ್ಕೆ ನನಗೆ ಬೇಕಾಗಿಲ್ಲ. ಅದನ್ನು ನಾನು ಪ್ರಶ್ನಿಸೋಕ್ಕೂ ಹೋಗೋದಿಲ್ಲ. ಮೊದಲಿಗೆ ಅವಳ ಹತ್ತಿರ ಹೋಗು. ಅವಳೆಷ್ಟು ಸೂಕ್ಷ್ಮ ಅಂತ ನಿನಗೂ ಗೊತ್ತು. ಕಾಲ್ ಕಟ್ ಮಾಡಿ ಕಾಲ್ನಡಿಗೆಯಲ್ಲಿಯೇ ಅವಳ ಬಳಿ ಓಡಿದನು. ಅವನು ಬಿಟ್ಟು ಹೋದಾಗ ಹೇಗೆ ಕುಳಿತಿದ್ದಳೋ ಈಗಲೂ ಹಾಗೆ ಆಕಾಶದ ಕಡೆ ದಿಟ್ಟಿಸುತ್ತಾ ಕುಳಿತಿದ್ದಳು. ಅವಳ ಪಾದದ ಬಳಿ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಅವನನ್ನು ನೋಡಿದವಳೆ ಕಾಲನ್ನು ಹಿಂದೆ ಸರಿಸಿ ಎದ್ದು ನಿಂತು ಹೋಗಲು ತಯಾರಾದಳು. ಅವಳ ಎದುರು ಬಂದವನೇ ಹೋಗಬೇಡ ಎಂಬಂತೆ ಕೈ ಅಡ್ಡ ಹಿಡಿದನು. ಬೊಗಸೆಯಲ್ಲಿ ಹಿಡಿದು, ಪುಟ್ಟ, ತಪ್ಪಾಯಿತು. ಅವನನ್ನು ಮದುವೆಯಾಗಿ ನಿನ್ನ ಲೈಫ್ನ ನೀನೇ ಹಾಳು ಮಾಡಿಕೊಂಡೆ ಅನ್ನೋ ಕೋಪಕ್ಕೆ ನಿನಗೆ ಹೊಡೆದು ಹರ್ಟ್ ಆಗೋ ಥರ ಮಾತಾಡಿಬಿಟ್ಟೆ. ತಪ್ಪಾಯ್ತೆ ನನ್ನಮ್ಮ ಎಂದು ಕಾಲ ಬಳಿ ಕುಸಿದನು. ಅವನನ್ನು ಮೇಲೆ ಕೆಬ್ಬಿಸಿ ಏನು ಮಾತನಾಡದೆ ಪುನಃ ಕಲ್ಯಾಣಿ ಬಳಿ ಹೋದಳು. ಪುಟ್ಟ, ಪ್ಲೀಸ್ ಕಣೆ, ಮಾತಾಡೆ. ಆ ಕಡೆ ಗೊಂಬೆಗೂ ಯಾವುದೋ ನೆನಪಿಗೂ ಬರ್ತಾ ಇಲ್ಲ. ಈ ಕಡೆ ನೀನು ಅವನನ್ನು ಮದುವೆ ಆಗಿದ್ಯಾ ಅಂತ ಕೇಳಿದಾಗ ನನಗೆ ಆಕಾಶನೇ ತಲೆಯ ಮೇಲೆ ಕಳಚಿ ಬಿದ್ದ ಹಾಗೆ ಆಯಿತು ಗೊತ್ತಾ. ಅದಕ್ಕೆ ಆ ಥರ ಮಾತಾಡಿಬಿಟ್ಟೆ ಕಣೋ, ಸಾರಿ ಎಂದನು ಅಳುತ್ತಲೆ. ಏನಂತ ಮಾತಾಡಲಿ ಆದಿ? ನಿನಗೆ ನನ್ನ ಮಾತನ್ನು ಕೇಳೋ ತಾಳ್ಮೆ ಎಲ್ಲಿತ್ತು ಹೇಳು? ನೀನು ಬಾ ಅಂದೆ, ನಾನು ಬಂದೆ. ನೀನೊಬ್ಬನೇ ಮಾತಾಡದೆ ಹೋದೆ. ನನ್ನ ಮಾತನ್ನು ಕೇಳೋ ಅಷ್ಟು ತಾಳ್ಮೆ ನಿನಗಿರಲಿಲ್ಲ. ಅದಕ್ಕೆ ಸುಮ್ಮನೆ ಹೊಡೆಸಿಕೊಂಡೆ ಎಂದಳು. ಪುಟ್ಟ, ನಾನು ಆ ಟೈಮ್ನಲ್ಲಿ ನಿನ್ನ ಜೊತೆ ಇರಬೇಕಿತ್ತು. ಇದ್ದಿದ್ರೆ ಮದುವೆನ ಹೇಗಾದರೂ ತಡೀತಿದ್ದೆ ಕಣೋ. ಈ ಆದಿ ನಿನ್ನ ಜೊತೆ ಇದ್ದು ಯಾವ ಪ್ರಯೋಜನವೂ ಇಲ್ಲ ಕಣೋ. ನಾನು ಸೋತೋಗ್ಬಿಟ್ಟೆ ಎಂದಿದ್ದಷ್ಟೇ ಅವನ ಬಳಿ ಬಂದು ಅವನಿಗೆ ಒಡೆಯಬೇಕೆಂದು ಕೈ ಎತ್ತಿದ್ದವಳು ಅವನ ನೋವಿನ ದಿನಗಳು ಕಣ್ಮುಂದೆ ಬಂದು ಅವನನ್ನು ತಬ್ಬಿ ಸಮಾಧಾನ ಮಾಡಿದಳು. ಆದಿ, ನಿನಗೆ ನಾನು ಅಂದರೆ ಪ್ರಾಣ ಅಂತ ಗೊತ್ತು. ಆದರೆ ನಾನು ಯಾವತ್ತೂ ನಿನ್ನ ನಂಬಿಕೆಗೆ ಮೋಸ ಮಾಡಿಲ್ವೋ? ಐ ಸ್ವೇರ್, ಟ್ರಸ್ಟ್ ಮೀ. ಅವಳ ಕಣ್ಣೀರನ್ನು ಒರೆಸಿ, ಪುಟ್ಟ, ನಾನು ಇವತ್ತು ಉಸಿರಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಗೊಂಬೆ ಮತ್ತು ನೀನು. ನಿನ್ನ ಜೊತೆ ಕೋಪ ಮಾಡಿಕೊಂಡು ಹೋದ್ಮೇಲೆ ನವೀನ್ ನನಗೆ ಎಲ್ಲ ಸತ್ಯ ಹೇಳ್ದ. ಅಶು ಕೂಡ ನನಗೆ ಎಲ್ಲ ಸತ್ಯ ಹೇಳಿದರು. ಆದರೆ ನಿನ್ನ ಮುಖದಲ್ಲಿದ್ದ ನೋವು ಹತಾಶೆಯನ್ನು ಗುರುತಿಸಿದವನು ನವಿ ಮಾತ್ರ. ತಪ್ಪಾಯ್ತೆ. ನನ್ನ ದಂಡಿಸೋ ಅಧಿಕಾರ ಇರೋದು ಒಂದು ಅಶುಗೆ, ಇನ್ನೊಂದು ನಿನಗೆ ಆದಿ ಎಂದಳು. ಒಂದು ರೀತಿ ಒಳ್ಳೆಯದೇ ಆಯಿತು, ಅವನನ್ನು ಮದುವೆಯಾಗಿ ಎಂದಳು. ಪುಟ್ಟ ಎಂದನು. ಹೌದು ಆದಿ, ದೂರದಲ್ಲೆಲ್ಲೋ ಇದ್ದು ನಾವು ಅವನಿಗೆ ದುಃಖ ಕೊಡೋ ಬದಲು ಜೊತೆಗೆ ಇದ್ದು ಅವನ ಚಲನವಲನಗಳನ್ನು ಗಮನಿಸಿ ದುಃಖ ಕೊಡೋದು ಒಳ್ಳೆಯದು. ಪುಟ್ಟ, ಕ್ಷಮಿಸಿದ್ಯಾ ಅಲ್ವ ನನ್ನ? ಆದಿ, ನಮ್ಮ ಮಧ್ಯೆ ಕ್ಷಮೆ ಅನ್ನೋ ಮಾತು ಎಂದಿಗೂ ಬರಬಾರ್ದು. ನೀನು ನನ್ನ ಅರ್ಥ ಮಾಡಿಕೊಂಡೆ ನೋಡು, ಅದೇ ನನಗೆ ಖುಷಿ. ಆದರೆ ಇನ್ಯಾವತ್ತೂ ಹೀಗೆ ಮಾಡಬೇಡ ಆದಿ ಎಂದಳು ನೋವಿನಿಂದ. ಇನ್ನೊಮ್ಮೆ ಎಂದಿಗೂ ಇಂಥ ಕೆಲಸ ಮಾಡಲಾರೆ ಯಾರು. ತಪ್ಪು ತಿಳುವಳಿಕೆಯಿಂದ ನೀನು ಕಳೆದುಕೊಂಡು ಬಿಡ್ತಿದ್ನಲ್ಲೋ ರೀ. ನನಗೆ ನನ್ನ ಮಗಳು ಬೇಕು. ನೀವೇನು ಮಾಡ್ತೀರೋ ಏನೋ. ಮೊದಲು ಅವಳನ್ನು ಹುಡುಕಿಸಿ ಗಂಡನ ಶರ್ಟ್ ಎಳೆದು ಕೇಳುತ್ತಿದ್ದಳು. ನೋಡು ಸುಲೋಚನಾ, ಅವಳು ನನಗೂ ಮಗಳೇ ತಾನೆ. ನಾನೇನು ಖುಷಿಯಾಗಿದ್ದೀನ ಅವಳು ಕಳೆದು ಹೋಗಿರೋದಕ್ಕೆ? ಇದಕ್ಕೆಲ್ಲ ಕಾರಣ ಆರಾಧನಾನೇ, ಅನಿಷ್ಟದವಳು. ಅವಳಿಗೆ ಬೈಯೋದು ಬಿಟ್ಟು ಅವಳ ಫ್ರೆಂಡ್ ಹತ್ರ ಕೇಳಿ. ನನಗ್ಯಾಕೋ ಅವನ ಮೇಲೆ ಡೌಟ್ ಎಂದಳು. ಹೇ, ಮೆತ್ತಿಗೆ ಮಾತಾಡು. ಯಾರಿಗಾದರೂ ಗೊತ್ತಾದರೆ ನಮಗೆ ಹುಳಿಗಾಲವಿಲ್ಲ ಅಷ್ಟೆ ಎಂದರು. ಹೆಂಡತಿಯ ಬಾಯಿ ಮುಚ್ಚಿ ಒಬ್ಬರಿಗೆ ಕಾಲ್ ಮಾಡಿದರು. ಅತ್ತಲ್ಲಿಂದ ಮಾತನಾಡಿದವರು, ಏನೋ ಹೇಳ್ತಿದ್ಯಾ ನೀನು ರಾಸ್ಕಲ್? ನೇತ್ರ ಕಾಣೆಯಾಗಿದ್ದಾಳ, ಅದನ್ನು ಇಷ್ಟು ಲೇಟಾಗ ಹೇಳೋದು? ನೋಡು, ಮಿಸ್ ಆಗಿರೋದು ನನ್ನ ಮಗಳು. ನಿನ್ನ ಹತ್ತಿರ ಇಟ್ಕೊಂಡು ಏನಾದರೂ ಡ್ರಾಮಾ ಮಾಡ್ತಿದ್ಯಾ ಅಂತ ಗೊತ್ತಾಗಬೇಕು. ಆಮೇಲೆ ಕಂಬಿ ಹಿಂದೆ ಇರ್ತೀಯ ನೋಡ್ತಿರೋ. ಸಾಕು ಮುಚ್ಚೋ ನಾಯಿ. ನಾನೇನು ಅಂತ ಗೊತ್ತಿದ್ರು ಹಾರಾಡ್ತಿದ್ಯಾ? ಅವಳು ಯಾರ ಜೊತೆ ಓಡಿ ಹೋದ್ಲೋ ಮೊದಲು ಅವಳನ್ನು ಹುಡುಕು, ವ್ಯವಸ್ಥೆ ಮಾಡು ಎಂದು ಕಾಲ್ ಕಟ್ ಮಾಡಿದನು. ನನ್ನ ಮಗಳು ಸಿಗಲಿ, ಆಮೇಲೆ ಇದೆ ನಿನಗೆ ಗುಂಡಿ ತೋಡಿಲ್ಲ ಅಂದರೆ ನೋಡ್ತಾ ಇರು. ಈ ಸುಂದರ್ ಯಾರು ಅಂತ ತೋರಿಸ್ತೀನಿ, ಮಿಸ್ಟರ್ ರಾಣಾ. ರಾತ್ರಿ ಬೇಗ ಬಂದ ಅಭಿ ಹಾಗೂ ರಾಘುನನ್ನು ಎಲ್ಲರೂ ಛೇಡಿಸುತ್ತಿದ್ದರು. ಏನಣ್ಣ, ಅತ್ತಿಗೆ ಬಿಟ್ಟಿರೋಕ್ಕಾಗದೆ ಬೇಗ ಬಂದಿರೋ ಹಾಗಿದೆ ಎಂದು ಛೇಡಿಸಿದಳು ಅಂಜು. ಅವಳತ್ತ ಹುರಿ ನೋಟ ಬಿಟ್ಟನಷ್ಟೆ. ಅಂಜು ಅಭಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ರೂಮ್ಗೆ ಬಂದು ನೋಡಿದರೆ ಆರು ಆಗಲೇ ನಿದ್ದೆ ಮಾಡುತ್ತಿದ್ದಳು. ನನ್ನ ಮಂಚದ ಮೇಲೆ ಮಲಗಿದ್ದಾಳೆ. ಯಾರು ಪರ್ಮಿಷನ್ ಕೊಟ್ಟರು ಇವಳಿಗೆ?
ಮೊದಲು ಫ್ರೆಶ್ ಅಪ್ ಆಗಿ ಆಮೇಲೆ ಬಂದು ವಿಚಾರಿಸಿಕೊಳ್ಳೋಣ ಎಂದವನು ಬಾತ್ರೂಮಿನತ್ತ ಓಡಿದನು. ಬಾತ್ರೂಮಿನಿಂದ ನೀರಿನ ಶಬ್ದವಾಗುತ್ತಲೇ ಅವನು ಬಂದನೆಂದು ತಿಳಿದು ಎದ್ದು ಕೂತಳು. ಹಲೋ ಮೇಡಮ್, ಆರಾಧನಾ ಅವರೇ, ಇದೇನು ನಿಮ್ಮ ಬೆಡ್ ಅನ್ಕೊಂಡ್ರಾ? ಮಲಗಿಕೊಳ್ಳೋಕೆ ಎದ್ದೇಳ್ರಿ ಮೇಲೆ. ನಾನೇಕೆ ಎದ್ದೇಳಬೇಕು? ಇದು ನನ್ನ ರೂಮ್. ಇಲ್ಲಿ ಮಲಗಿಕೊಳ್ಳೋ ಹಕ್ಕು ನನಗೂ ಇದೆ ಎಂದು ತುಟಿ ಕೊಂಕಿಸಿ ನುಡಿದಳು. ಲೇ ಬೇಡ ನೋಡು, ಜಾಸ್ತಿ ಎಗ್ರಾಡಿದ್ಯೋ ಚೆನ್ನಾಗಿರಲ್ಲ ಬಜಾರಿ ಕುಳ್ಳಿಂತಂದು. ಯೋ ಏನಯ್ಯ ಮಾಡ್ತೀಯಾ? ಹೊಡಿತೀಯಾ? ಹೊಡಿ. ಆದರೆ ನಾನಂತೂ ಈ ರೂಮ್ ಬಿಟ್ಟು ಆಚೆ ಹೋಗಲ್ಲ, ಮತ್ತೆ ಇಲ್ಲೇ ಬೆಡ್ ಮೇಲೆ ಮಲಗಿಕೊಳ್ಳುತ್ತೇನೆ. ಏನು ಮಾಡ್ಕೊತೀಯೋ ಮಾಡ್ಕೊ ಹೋಗೆಂದಳು. ಇಂದಿನ ದಿನದ ಘಟನೆಯನ್ನು ಮರೆತು. ಬೇಡ ನೋಡು, ನೀನೀಗ ನನ್ನ ಹಾಸಿಗೆಯಿಂದ ಮೇಲೆ ಹೇಳಲಿಲ್ಲ ಅಂದರೆ ಅಕ್ಕಿ ಮೂಟೆ ಥರ ಕೆಳಗೆ ಕುಕ್ಕಿ ಬಿಡ್ತೀನಿ ಅಷ್ಟೆ. ಏನು ಅಕ್ಕಿ ಮೂಟೆ ಥರ ಕುಗ್ತೀಯಾ? ನನ್ನ ಹೇ ಕುಕ್ಕೋ, ನಾನು ನೋಡ್ತೀನಿ ಅದು ಹೇಗೆ ಕುಕ್ಕಿ ಬಿಡ್ತೀಯಾ ಅಂದವಳು ಗೋಳಾಡಲು ಶುರು ಮಾಡಿದಳು. ಅತ್ತಂತೆ ಅಲ್ಲಲ್ಲ ನಾಟಕ ಮಾಡಿದಳು. ಅತ್ತೆ ಅತ್ತೆ ಎಂದು ಕೂಗಾಡುತ್ತಿದ್ದಳು. ಅವಳ ಬಾಯಿ ಮುಚ್ಚಿದವನೇ, ಲೇ ಯಾಕೆ ಅರಿತಿದ್ಯಾ ಕತ್ತೆ ಥರ? ನನಗೆ ಎದ್ದು ಹೋಗು ಅಂತೀಯ ಅಲ್ವಾ? ಎಲ್ಲರೂ ಬರಲಿ, ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಎಂದಳು. ಅವಳ ಕೂಗಿಗೆ ಆಗಲೇ ಮಲಗಲು ತಯಾರಾಗಿದ್ದ ಅಭಿ ಜೋಡಿ ಮತ್ತು ಸರಿತಾ ಜಾನಕಿ ಜೋಡಿಗಳು ಬಂದು ರೂಮಿನ ಬಾಗಿಲು ತಟ್ಟುತ್ತಿದ್ದರು. ರಾಘು, ಏನಾಯ್ತು? ಆ ಮಗು ಆರಾಧನೆ ಯಾಕೆ ಕೂಗ್ತಿದೆ ಎಂದರು ಸರಿತಾ. ಅಯ್ಯೋ ಚಿಕ್ಕಿ, ನಿಮ್ಮ ಈ ಮಗು ಯಾವುದೋ ಜಿರಳೆನ ನೋಡಿ ಹೀಗೆ ಅರಿಸ್ತಿದೆ. ಏನಾಗಿಲ್ಲ, ನೀವೆಲ್ಲ ಹೋಗಿ ಮಲಗಿಕೊಳ್ಳಿ ಎಂದನು ಒಳಗಿನಿಂದಲೇ. ಥು, ಏನು ಹುಚ್ಚು ಹುಡುಗರು ಎಂದು ಹೇಳುತ್ತಾ ಹೋದರು. ಮಗ ಹುಷಾರೋ, ಆಮೇಲೆ ಜಿರಳೆ ನಿನ್ನ ಕೈಗೆ ಸಿಗದೆ ಓಡಾಡಿದರೆ ಕಷ್ಟ ಆಗುತ್ತೆ ಎಂದು ನಗುತ್ತಾ ಹೇಳಿದ ಅಭಿ. ಪಾಪಿ, ಇಲ್ಲೇ ಬಿಟ್ಕೊಳ್ಳೆ, ನಾನೇ ಸೋಫಾ ಮೇಲೆ ಬಿಟ್ಕೊತೀನಿ ಎಂದವ ಮಲಗಲು ಹೋದರೆ ಆಗಲೇ ಸೋಫಾ ಮೇಲೆ ನೀರನ್ನು ಚೆಲ್ಲಿ ಗೊತ್ತಿಲ್ಲದವಳಂತೆ ಬಿದ್ದುಕೊಂಡಿದ್ದಳು. ಲೇ ನಿಜ ಹೇಳೆ ಬಜಾರಿ, ನಿನ್ನದೇ ತಾನೇ ಈ ಕೆಲಸ? ಯಾವ ಕೆಲಸ? ಏನಾಯಿತು? ಸುಮ್ಮನೆ ಬಿದ್ಕೋ, ನನಗೆ ನಿದ್ದೆ ಬರ್ತಿದೆ ಎಂದಳು. ಲೇ ನಾನಿಲ್ಲಿ ಬಿತ್ಕೊಳ್ಳಿ, ಈ ಕೋಪದಿಂದ ನುಡಿದನು. ಸರಿ, ಹಾಸಿಗೆ ಮೇಲೆ ಬಂದು ಬಿದ್ಕೋ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಇನ್ನೆಲ್ಲಿ? ಅತ್ತೆ ರೂಮಿಗೆ. ಅಮ್ಮ ತಾಯಿ ಕಾಳಿಕಾಂಬೆ, ನೀ ಅಲ್ಲಿ ಹೋಗಿ ಬಿತ್ಕೊಳ್ಳೋದೇನೋ ಬೇಡ, ಇಲ್ಲೇ ಬಿತ್ಕೋ ತಾಯಿ, ನಾನಿಲ್ಲೇ ನೆಲದ ಮೇಲೆ ಬಿತ್ಕೊತೀನಿ ಎಂದವನು ಚಾಪೆ ಹಾಸಿ ಕೊರೆಯುವ ಚಳಿಯಲ್ಲಿ ನೆಲದ ಮೇಲೆ ಮಲಗಿದ್ದನು ನಡುಗುತ್ತಾ. ಅಯ್ಯೋ ಪಾಪ, ಈಗಾಗ ಬರದಿತ್ತು, ಆದರೂ ನೆಲದ ಮೇಲೆ ಮಲಗಿಕೊಳ್ಳುವುದೆಲ್ಲ ಒಂದು ಶಿಕ್ಷೆಯಲ್ಲ ಎಂದು ಸ್ವಗತ ನುಡಿದು ಮಲಗಿದಳು. ಮಧ್ಯರಾತ್ರಿ ಜೋರಾಗಿ ಗಾಳಿ ಬೀಸುತ್ತಿದ್ದರಿಂದ ಒಳಗೆ ನೆಲದ ಮೇಲೆ ಮಲಗಿರುವ ಅವನಿಗೂ ಗಾಳಿ ರಾಚಿತು. ನಡುಗುತ್ತಾ ಆ ಚಳಿಗೆ ನರಳುತ್ತಿದ್ದನು. ಅವನ ನರಳಾಟಕ್ಕೆ ಹಾಸಿಗೆಯ ಮೇಲೆ ಸೊಂಪಾಗಿ ಮಲಗಿದ್ದವಳಿಗೆ ಕೊರೆಯುವ ನೆಲದ ಬಗೆಗೆ ತಿಳಿದಿರಲಿಲ್ಲ. ನೆಮ್ಮದಿಯಾಗಿ ಮಲಗಿಕೊಳ್ಳೋಕು ಬಿಡುವವನಲ್ಲ ಪಾಪಿ ಎಂದವಳೆ ನೀರು ಕುಡಿಯಲು ನೋಡಿದರೆ ನೀರೆಲ್ಲ ಖಾಲಿಯಾಗಿತ್ತು. ಬಾಟಲಿಗೆ ನೀರನ್ನು ತುಂಬಿಸಿಕೊಳ್ಳಲು ನೆಲದ ಮೇಲೆ ಕಾಲಿಟ್ಟರೆ ಐಸಿನಂತೆ ಕೊರೆಯುತ್ತಿತ್ತು. ಅಪ್ಪ, ಎಷ್ಟೊಂದು ಕೊರೆಯುತ್ತಿದೆ ಈ ನೆಲ, ಈ ಸಿಡುಕ್ಮುತ್ತಿ ಹೇಗೆ ಮಲಗಿದ್ದಾನೆ ನೋಡು, ನಡುಗುತ್ತಾ ಎಂದುಕೊಂಡು ಹೊದಿಕೆಯನ್ನು ತಂದು ಹೊದಿಸಿದಳು. ನನಗೂ ಮನುಷ್ಯತ್ವವಿದೆ ಎಂದು ವ್ಯಂಗ್ಯವಾಗಿ ನಕ್ಕು ತಂದ ನೀರನ್ನು ಕುಡಿದು ಮಲಗಿದಳು. ಇತ್ತ ಅಭಿ ನಿದ್ದೆ ಮಾಡದೆ ಏನೋ ಯೋಚಿಸುತ್ತಿದ್ದ. ಅಂಜು ಎಚ್ಚರಗೊಂಡವಳೆ. ಅಭಿ, ಏನಾಯ್ತೋ? ಯಾಕಿನ್ನು ಮಲಗಿಲ್ಲ? ನಿದ್ರೆ ಬರ್ತಿಲ್ವಾ? ಇಲ್ಲ ಮುದ್ದು, ನೇತ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೇತ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಭಿ? ಇಲ್ಲ ಮುದ್ದು, ನನಗೆ ಕಾಡ್ತಿರೋ ಪ್ರಶ್ನೆ ಏನಂದರೆ ನೇತ್ರನ ಕಿಡ್ನಾಪ್ ಮಾಡಿದವರು ಯಾರು ಅಂತ. ನಾನು ಅವಳಿಗೆ ಬರೀ ನಿದ್ದೆ ಮಾತ್ರೆ ಹಾಕಿ ಕೊಟ್ಟಿದ್ದೆ, ಆದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಯಾರು ಮತ್ತೆ ಯಾತಕ್ಕಾಗಿ ಅಂತ ಯೋಚನೆ ಮಾಡಿ ತಲೆ ಕೆಟ್ಟು ಹೋಗ್ತಿದೆ. ಯೋಚನೆ ಮಾಡಬೇಡ, ಹೇಗೂ ತೊಲಗಿದ್ಲು ಅಲ್ವಾ ಪೀಡೆ, ಯಾವಾಗಲಾದರೂ ಬರಲಿ ಬಿಡು. ಅವಳ ಕಿಡ್ನಾಪ್ ಮಾಡಿದವನು ನನಗೆ ಸಿಕ್ಕರೆ ಅವನಿಗೆ ಗ್ಯಾರಂಟಿ ಬಹುಮಾನ ಕೊಡ್ತೀನಿ. ನೀನು ಅಜ್ಜಿ, ಅವಳು ಮತ್ತೆ ಬಂದು ರಾಗು ಮದುವೆ ನೋಡಿ ಏನಾದರೂ ಕಿತಾಪತಿ ಮಾಡ್ತಾಳೆ ಅಂತ ನಾನು ಅಂದುಕೊಂಡಿದ್ದರೆ ನಿನಗೆ ಯಾರಿಗೂ ಬಹುಮಾನ ಕೊಡೋ ಚಿಂತೆನಾ? ಸುಮ್ಮನೆ ಬಿದ್ಕೊಳ್ಳೆ. ಹೋಗಲೋ ಏನೋ, ಬಾರಿ ಇವನೊಬ್ಬನಿಗೆ ಅಣ್ಣನ ಮೇಲೆ ಪ್ರೀತಿ ಇರೋದು ಅಂತ ಹಾಡ್ತಾನೆ. ನನಗೇನು ಅಣ್ಣನ ಮೇಲೆ ಪ್ರೀತಿ ಇಲ್ವೇನೋ? ಆ ಶೂರ್ಪನಕ್ಕೆ ಏನಾದರೂ ವಾಪಸ್ ಬಂದು ಅವರಿಬ್ಬರಿಗೆ ತೊಂದರೆ ಕೊಡಲಿ, ಕೈಕಾಲು ಮುರಿದು ಕೈಗೆ ಕೊಡ್ತೀನಿ, ನೋಡ್ತಾ ಇರು, ಹೀಗೋ ಬಿದ್ಕೋ ಎಂದು ಅವನಿಗೆ ಬೆನ್ನು ಹಾಕಿ ಮಲಗಿದ್ದಳು. ಅವಳನ್ನು ಹಿಂದೆ ತಬ್ಬಿ, ಯಾಕೆ ನಮ್ಮುದ್ದು ಮೂಗೆಲ್ಲ ಕೆಂಪಾಗಿದೆ, ಏನಾಯಿತು ಅಂತ ಹೇಳಿ ನನ್ನ ಮಹಾರಾಣಿಯವರಿಗೆ. ಏನಿಲ್ಲ, ಹೋಗಲು
ಆಯಿತು ಬಾ, ಕೋಪ ಮಾಡ್ಕೊಂಬೇಡ, ತಾಚಿ ಮಾಡು. ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಎದೆಯ ಬಳಿ ಮಲಗಿಸಿಕೊಂಡು ತಲೆ ತಟ್ಟುತ್ತಾ ಮಲಗಿದ್ದನು. ಆಗಲೇ 1 ವಾರ ಕಳೆದಿತ್ತು. ರಾಗು ಮದುವೆಯಾಗಿ. ರಾಗು 6 ರಾತ್ರಿಯ ಸಮಯ ಬರೀ ಜಗಳದಲ್ಲಿ ಮುಗಿಯುತ್ತಿತ್ತು. ಅವನು ಎದುರಿಗಿರುವ ಸಮಯದಲ್ಲೆಲ್ಲ ಅವನಿಗೆ ಏನಾದರೂ ತೊಂದರೆ ಕೊಡುತ್ತಿದ್ದಳು. ಬೆಳಿಗ್ಗೆ ಲೇಟಾಗಿ ಎದ್ದ ರಾಗು ಲೇಟಾಗಿದೆ ಎಂದು ರೆಡಿಯಾಗಿ ಹೊರಡುವ ಸ್ನಾನಕ್ಕೆ ತೆರಳಿದನು. ಹಲೋ ಮಿಸ್ಟರ್ ಸಿಡುಕುಮತಿ ಸಿದ್ದಪ್ಪ, ಎಲ್ಲಿಗಯ್ಯ ಹೋಗ್ತಿದ್ಯಾ? ನಾನು ಮೊದಲು ಸ್ನಾನಕ್ಕೆ ಹೋಗಬೇಕು ಬಿಡೋ ಎಂದಳು ಅವನನ್ನು ಅಡ್ಡಗಟ್ಟಿ. ಲೇ ಬಜಾರಿ, ಬೆಳಗ್ಗೆ ಬೆಳಗ್ಗೆ ನನ್ನ ಕೆಣಕಿಕೊಂಡು ಬರಬೇಡ, ಸರಿಯೇ ಕುಳ್ಳಿ ಹಾಕಡೆ ಎಂದು ಬಾತ್ರೂಮಿಗೆ ಓಡಿದನು. ಲೋ, ನನ್ನ ತಳ್ಳಿ ಸ್ನಾನಕ್ಕೆ ಹೋಗ್ತೀಯಾ? ನಿನ್ನ ಬಿಡಲ ಕಣೋ ಎಂದು ಡೋರ್ ಹತ್ತಿರ ನಿಂತು ಏನೇ ಮಾಡ್ತೀಯಾ ಎಂದನು. ಒಳಗಿನಿಂದಲೇ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತನಾಡೋದು ಕಲಿಯ ಬಜಾರಿ ಎಂದನು. ನಿನಗೆ ಮರ್ಯಾದೆ ಬೇರೆ ಮಾಡ್ತೀನಿ ಹೀರೋ, ಅದೇಗೆ ಇವತ್ತು ಆಫೀಸ್ಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ ಎಂದು ಹೇಳಿದಳು. ಸ್ನಾನ ಮಾಡುವ ಸಮಯದಲ್ಲಿ ಶವರ್ನಲ್ಲಿ ಬರುತ್ತಿದ್ದ ನೀರು ಕೈಕೊಟ್ಟಿತು. ಇದ್ದಕ್ಕಿದ್ದಂತೆ ಏನಾಯ್ತು? ಮಮ್ಮಿ ಮಮ್ಮಿ ಎಂದು ಕೂಗುತ್ತಿದ್ದನು. ಯಾರಿಗೂ ಅವನ ವಾಯ್ಸ್ ಕೇಳದಂತೆ ಬಾಗಿಲು ಮುಚ್ಚಿ ಮ್ಯೂಸಿಕ್ ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದಳು. ಅವಳಿಗೂ ಅವನ ವಾಯ್ಸ್ ಕೇಳಿಸುತ್ತಿರಲಿಲ್ಲ. ಯಾರಿಗೂ ಕೇಳಿಸ್ತಿಲ್ವ ನಾನು ಇಷ್ಟು ಅರ್ಚ್ಕೊಳ್ತಾ ಇದ್ರು ಎಂದವನೇ ಟವೆಲನ್ನು ಸೊಂಟಕ್ಕೆ ಕಟ್ಟಿ ಬಟ್ಟೆಯಿಂದ ಕಣ್ಣಿನಲ್ಲಿದ್ದ ಸೋಪಿನ ನೊರೆಯನ್ನು ಒರೆಸಿಕೊಂಡು ಆಚೆ ಬಂದರೆ ಅವಳು ಡ್ಯಾನ್ಸ್ ಮಾಡುತ್ತಿದ್ದಳು. ಅದನ್ನು ಕಂಡು ಕೋಪದಿಂದ ಸಾಂಗ್ ಆಫ್ ಮಾಡಿ ಅವಳ ಮುಂದೆ ನಿಂತನು. ಏನಯ್ಯ, ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇರೋಕು ಬಿಡಲ್ವಲ್ಲ? ನಿನ್ನಜ್ಜಿ, ಅಲ್ಲಿ ನೀರು ಆಫ್ ಮಾಡಿ ಏನು ಗೊತ್ತಿಲ್ಲದವಳ ಥರ ಡ್ಯಾನ್ಸ್ ಮಾಡಿಕೊಂಡು ನಿಂತಿದ್ದೀಯಾ? ನಾನು ಯಾಕಯ್ಯ ನೀರು ಆಫ್ ಮಾಡಲಿ? ಹೋಗಿ ಕೆಳಗಡೆ ರೂಮ್ನಲ್ಲಿ ಸ್ನಾನ ಮಾಡು ಹೋಗು ಮೊದಲು. ಗೊಮಟೇಶ್ವರನ ಥರ ನಿಂತಿದ್ಯಲ್ಲ, ನಾಚಿಕೆ ಆಗಲ್ವಾ? ಒಂದು ಹುಡುಗಿ ಮುಂದೆ ಹೀಗೆ ನಿಂತಿದ್ಯಲ್ಲ. ಹುಡುಗಿನ? ಯಾರು? ಎಲ್ಲಿದ್ದಾರೆ ಎಂದು ಸುತ್ತಲೂ ಹುಡುಕಿದ್ದನು. ಅವನನ್ನೇ ನುಂಗುವಂತೆ ನೋಡಿ, ನಿನ್ನ ಕಣ್ಣಿಗೆ ನಾನು ಹೆಂಗಯ್ಯ ಕಾಣ್ತಿದ್ದೀನಿ? ಇಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಜೋರಾಗಿ ನಕ್ಕವನೇ. ಅಯ್ಯೋ, ನಿನ್ನ ಹುಡುಗಿ ಅಂತ ಹೇಳಿದವರು ಯಾರೇ ಬಜಾರಿ? ಗಂಡು ಬೀರಿ ನನ್ನ ಸರಿ ಸಮಾನವಾಗಿ ನಿಂತು ಮಾತಾಡ್ತೀಯ? ಎಷ್ಟೇ ಕೊಬ್ಬು ನಿನಗೆ? ಬಾರೆ ಆಫೀಸ್ಗೆ, ನಿನ್ನ ಗ್ರಹಚಾರ ಬಿಡಿಸ್ತೀನಿ. ಏನೋ ಆಫೀಸ್ಗೆ ಬರಬೇಕಾ? ನಾನು ಯಾಕೋ ಬರಲಿ? ನಿನ್ನ ಹೆಂಡತಿಗೆ ಆಫೀಸ್ಗೆ ಬಾ ಅಂತೀಯ? ನಿನಗೆ ಸ್ವಲ್ಪನೂ ಏನೋ ಅನ್ಸೋದಿಲ್ವಾ? ಹಲೋ ಕುಳ್ಳಿ, ನಾನೇನು ನಿನ್ನ ಹೆಂಡತಿ ಅಂತ ಒಪ್ಪಿಕೊಂಡಿದ್ದೀನ? ಸುಮ್ಮನೆ ತಲೆ ಹರಟೆ ಮಾಡಬೇಡ. ನಾನು ರೆಡಿಯಾಗಿ ಬರ್ತೀನಿ ಎಂದು ಹೋಗಿ ಹಿಂತಿರುಗಿ ಬಂದು, ನೆನಪಿರಲಿ, ನೀನು ನನ್ನ PA ಅಗ್ರಿಮೆಂಟ್ ಮುಗಿದಿಲ್ಲ ಅನ್ನೋದು ನೆನಪಿರಲಿ. ನೇತ್ರ ಊಟ ಮಾಡದೆ ಬಹಳ ದಣಿದಿದ್ದಳು. ಮುಖವನ್ನು ಬಟ್ಟೆಯಿಂದ ಕವರ್ ಮಾಡಿಕೊಂಡು ಅವಳ ಎದುರು ಬಂದು ಊಟವನ್ನು ಕೊಟ್ಟನು. ಅವಳ ಕಟ್ಟು ಬಿಚ್ಚಿ ಹಸಿದಿದ್ದ ಕಾರಣ ಊಟವನ್ನು ತೆಗೆದುಕೊಂಡು ನೋಡಿದವಳೆ ತಣ್ಣಗಿದ್ದ ಚಿತ್ರಾನ್ನವನ್ನು ನೋಡಿ ಮೂಗು ಮುರಿದಳು. ನೋಡು, ನನಗೆ ಇದು ಬೇಡ, ತುಂಬ ತಣ್ಣಗಿದೆ. ಉಪವಾಸ ಇದ್ದರೂ ನಿನ್ನ ಕೊಬ್ಬು ಕರಗಿಲ್ಲ ಅಲ್ವಾ? ನಾಯಿಗೆ ಕೊಡೋ ಥರ ಬಂದು ಕೊಡ್ತಿದ್ನಲ್ಲ, ಅದೇ ಸರಿ ನಿನಗೆ. ಚಿತ್ರಾನ್ನ ಬಡವರ ಪಾಲಿಗೆ ಬಿರಿಯಾನಿ ಗೊತ್ತಾ? ನಿನಗೆ ಶ್ರೀಮಂತಿಕೆ ಅನ್ನೋದು ತುಂಬಿದೆ, ಮೈ ತುಂಬ ಕೊಬ್ಬು ತುಂಬಿದೆ, ಅದಕ್ಕೆ ಹೀಗಾಡ್ತಿದ್ಯಾ? ಅದು ಕರಗಲಿ, ಅಲ್ಲಿಯವರೆಗೂ ಹೀಗೆ ಬಿದ್ದಿರು ಎಂದು ಸುಮ್ಮನಾದನು. ನೋಡು ಪ್ಲೀಸ್, ಹಾಗೇನು ಮಾಡಬೇಡ, ತುಂಬ ಹಸಿವಾಗ್ತಿದೆ, ಊಟ ಕೊಡು ಎಂದು ಅವನಿಂದ ಕಸಿದುಕೊಂಡು ಗಬಗಬನೆ ತಿಂದಳು. ಹಸಿವು ಎಂತಹ ಮನುಷ್ಯನನ್ನು ಸಹ ಬದಲಾಯಿಸುತ್ತದೆ. ಹಸಿವಿದ್ದಾಗ ತಂಗಳನ್ನ ಕೂಡ ಮೃಷ್ಟಾನ ಭೋಜನಾನೆ. ಅವಳ ರೀತಿಗೆ ವ್ಯಂಗ್ಯವಾಗಿ ನಕ್ಕವನು, ಆದಷ್ಟು ಬೇಗ ನಿನ್ನ ಕೊಬ್ಬನ್ನು ಕರಗಿಸಲಿಲ್ಲ ಅಂದರೆ ಕೇಳೆ, ಬರೀ ಮದುವೆ ತಪ್ಪಿಸಬೇಕು ಅಂತ ನಿನ್ನ ಕಿಡ್ನಾಪ್ ಮಾಡಿದ್ದು ಅಷ್ಟೆ. ಆದರೆ ನಿನಗೆ ಮೈ ತುಂಬ ಅಹಂಕಾರ, ಮದ ತುಂಬಿರೋ ಆನೆಯನ್ನು ಪಳಗಿಸೋ ಕಲೆ ನಮಗೆ ಗೊತ್ತಿದೆ ಎಂದುಕೊಂಡ ಮನಸ್ಸಿನಲ್ಲಿ ತಿಂಡಿ ತಿನ್ನುತ್ತಾ ಕುಳಿತಿರುವಾಗ ಅವಳಿಗೆ ಬೇಗ ತಿಂಡಿ ತಿಂದು ಆಫೀಸ್ಗೆ ಬನ್ನಿ ಮೇಡಮ್ ಎಂದನು. ಏನು, ಆರಾಧನಾ ಆಫೀಸ್ಗೆ ಬರೋದಾ? ಅವಳೀಗ ನಮ್ಮನೆ ಸೊಸೆ ಕಣೋ, ನಿನ್ನ PA ಅಲ್ಲ ಅಂದರು ಸಂತೋಷ್ರವರು. ಅಪ್ಪ, 5 ವರ್ಷ ಅಗ್ರಿಮೆಂಟ್ ಆಗಿದೆ, ಸೊ ಅವಳು ಈಗ ಕೆಲಸಕ್ಕೆ ಬರಲೇಬೇಕು. ಮನೆಯಲ್ಲಿ ಅಷ್ಟೇ ಅವಳು ನಿಮ್ಮ ಸೊಸೆ, ಆಫೀಸ್ನಲ್ಲಿ ನನಗೆ PA ಅಷ್ಟೇ. ಸೊ ನೋ ಮೋರ್ ಡಿಸ್ಕಷನ್. ನೀವು ಹೇಳಿದ ಹಾಗೆ ನಾನು ಕೇಳಿದ್ದೇನೆ. ಈಗ ನಾನು ಹೇಳಿದ್ದನ್ನು ನೀವು ಒಪ್ಪಿಕೊಳ್ಳಲೇಬೇಕು ಡ್ಯಾಡ್. ಅದು ಆಗಲ್ಲ ಮಗನೇ. ಮಾವ, ನನಗೇನು ತೊಂದರೆ ಇಲ್ಲ, ನಾ ಕೆಲಸಕ್ಕೆ ಹೋಗ್ತೀನಿ. ಆಯ್ತಲ್ಲಪ್ಪ, ನನ್ನ ತಂಗಿ ಬರ್ತೀನಿ ಅಂದ್ಲು. ಖುಷಿನ ಈಗಲಾದರೂ ಹೊರಡೋಣ? ಸರಿ ನಡೆಯೋ, ಬರ್ತೀನಿ. ಸೀಮ್ಗಿಲ್ದಿರೋ ತಂಗಿ ಅಂತ ವಹಿಸ್ಕೊಂಡು ಬರ್ತಾನೆ. ಯಾಕೆ, ತಮಗೆ ಸ್ಟಮಕ್ ಬರ್ನಿಂಗ್ ಆಗ್ತಿದ್ಯಾ? ಅದು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಹಣ್ಣ ಎಂದಳು. ಲೇ, ಯಾರಿಗೆ ಹೊಟ್ಟೆ ಕಿಚ್ಚು? ತೆಗ್ದೆರಡು ಬಿಟ್ಟ ಅಂದರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಲೋ ರಾಗು, ಪಾಪ ಕಣೋ ಅವಳು. ಪಾಪನ ಅವಳು? ಪಾಪಲ್ಲ, ಪಾಪಿ, ಬ್ರಹ್ಮರಾಕ್ಷಸಿ, ಇಡಂಬಿ ಅವಳು. ಈಗ ನೀನು ಬರ್ತೀಯೋ ಇಲ್ಲ ನಿನ್ನ ತಂಗಿ ಗುಣಗಾನ ಮಾಡಿಕೊಂಡು ಇಲ್ಲೇ ನಿಂತಿರ್ತೀಯೋ? ಬಂದೇ ಇರೋ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಎಂದು ಓಡಿದನು. ಹಲೋ ಆದಿತ್ಯ ಸರ್, ಹತ್ತಲಿಂದ ನವೀನ್ ಜೊತೆ ಇದ್ದ ಗ್ಯಾಂಗ್ನವನೊಬ್ಬ ಕಾಲ್ ಮಾಡಿದ್ದ. ಸರ್, ನೇತ್ರಾ ಮೇಡಮ್ ಅವರು ತುಂಬ ಹೊಟ್ಟೆ ನೋವು ಅಂತ, ಜೊತೆಗೆ ವಾಮಿಟ್ ಮಾಡ್ಕೊತಿದ್ದಾಳೆ, ಒದ್ದಾಡ್ತಾ ಇದ್ದಾಳೆ. ಬೇರೆ ಏನು ಮಾಡೋದು? ಏನೋ ಹೇಳ್ತಿದ್ದೀಯಾ? ಅವಳಿಗೆ ತಿನ್ನೋಕೆ ಬೇರೆ ಏನಾದರೂ ಕೊಟ್ಟಿದ್ಯಾ? ಅದು ಆದಿತ್ಯ ಸರ್, ಅವಳಿಗೆ ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ, ಇವತ್ತು ತಿನ್ನೋಕೆ ಊಟ ಕೊಟ್ಟೆ ಅಷ್ಟೇ ಎಂದನು.
ಸರಿ, ನಾನು ಬಂದು ನೋಡೋಕ್ಕಾಗಲ್ಲ ಅಂತ ನಿನಗೆ ಗೊತ್ತು ತಾನೆ. ನಾನು ಅಲ್ಲಿಗೆ ಡಾಕ್ಟರ್ ಕಳುಹಿಸೋ ವ್ಯವಸ್ಥೆ ಮಾಡ್ತೇನೆ. ನೀನು ಗಾಬರಿ ಆಗಬೇಡ. ನವೀನ್ಗೆ ಬರೋದಕ್ಕೆ ಹೇಳ್ತೀನಿ ಎಂದು ಫೋನ್ ಇಟ್ಟನು. ನಿಧಾನವಾಗಿ ಕಣ್ ತೆರೆದ ನೇತ್ರ ಎದುರು ನವೀನ್ ಗಾಬರಿ ತುಂಬಿದ ಸ್ಥಿತಿಯಲ್ಲಿ ನಿಂತಿದ್ದನು. ಹಲೋ ಸೊಕ್ಕಿನ ಹುಡುಗಿ, ಏನು ಆರಾಮವಾಗಿ ನಿಮ್ಮ ಅಪ್ಪನ ಮನೆಯಲ್ಲಿ ಬಿದ್ಕೊಂಡಿರೋ ಹಾಗೆ ಬಿದ್ಕೊಂಡಿದ್ಯಾ? ಎದ್ದೇಳಿ ಮೇಲೆ. ನಿನಗೆ ಅಭ್ಯಾಸ ಇಲ್ಲ ಅನಿಸುತ್ತೆ, ಅದಕ್ಕೆ ಫುಡ್ ಪಾಯ್ಸನ್ ಆಗಿದೆ. ಅದಕ್ಕೆ ಏನು ಕಾಯಿಲೆ ಬಂದಿರೋ ಥರ ಬಿದ್ಕೊಂಡು ನಮಗೆಲ್ಲ ಟೆನ್ಷನ್ ಕೊಡ್ತೀಯಾ ಈಡಿಯಟ್ ಎಂದು ಬೈದನು. ನೋಡು, ಯಾವನು ಪೇಷಂಟ್ ಅಂತಾನು ನೋಡದೆ ಮಲಗಿರುವವಳ ಕೈಕಟ್ಟಿ ಹಾಕ್ತೀಯಾ? ನಾಚಿಕೆ ಆಗಲು ನಿನಗೆ? ಏಡಿ ಥರ ಮುಖ ಮುಚ್ಚಿಕೊಂಡಿದ್ಯಾ? ನಿನಗೆ ಧೈರ್ಯ ಇದ್ದರೆ ಮುಖಕ್ಕೆ ಹಾಕಿರೋ ಬಟ್ಟೆ ತೆಗೆದು ನನ್ನ ಎದುರು ನಿಂತ್ಕೊಳ್ಳೋ, ಆಗ ನೋಡ್ತೀನಿ ನಿನ್ನ ಧೈರ್ಯ ಎಷ್ಟಿದೆ ಅಂತ. ಸಾಕು ಮುಚ್ಚೆ ಬಾಯಿನ. ನಿನ್ನ ಹೀಗೆ ಬಿಟ್ಟರೆ ಮಾತಲ್ಲೇ ಇಡೀ ಊರನ್ನೇ ಹಾಳು ಮಾಡ್ತೀಯ ಎಂದವನೇ ಅವಳನ್ನು ಹೆಬ್ಬಿಸಿ ಬಾಯಿಗೆ ಬಟ್ಟೆ ತುರುಕಿ ಚೇರಿಗೆ ಕಟ್ಟಿದನು. ಥು ಎಂದು ಇಡಂಬ ರಾಕ್ಷಸಿ ಇವಳು. ಇಂಥವಳನ್ನು ಆ ರಾಗು ಏನಾದರೂ ಕಟ್ಟಿಕೊಂಡಿದ್ದರೆ 2 ದಿನಕ್ಕೆ ಅವನ ಆಸ್ತಿ ಪಾಸ್ತಿನ ಮೋಸದಿಂದ ಕಿತ್ಕೊಂಡು ಅವನನ್ನು ಬೀದಿಗೆ ತಂದು ನಿಲ್ಲಿಸಿ ಮನೆ ಹಾಳು ಮಾಡ್ತಿದ್ಲು ಎಂದುಕೊಂಡ ನವೀನ್ ಆರಾಧನಳಿಗೆ ಫೋನ್ ಮಾಡಿ ಸಂಜೆ ಮನೆಗೆ ಬರುವಂತೆ ಹೇಳಿದನು. ಹಾಗೆ ಹಾದಿಗೂ ಬರುವಂತೆ ತಿಳಿಸಿದನು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.